ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದರೆ ಅವ್ರ ಮಕ್ಕಳು ಕಾತಿ, ನೀನು, ಪ್ರೀತು ಎಲ್ಲರೂ ಗೋಲ್ಡನ್ ಸ್ಪೂನಲ್ಲೇ ಹುಟ್ಟಿದವ್ರಲ್ವಾ. ಅದಕ್ಕೆ ತಮ್ಮ ಮಕ್ಕಳಿಗೆ ಅನುಭವ ಇಲ್ಲ ಅಂತ ಯೋಚನೆ ಮಾಡಿದ್ದಾರೆ ಅನ್ಸುತ್ತೆ. ಅದರಲ್ಲೂ ನೀನು ತುಂಬ ಇನ್ನೋಸೆಂಟು. ಅದಕ್ಕೆ ಮಾವ ನೀನು ನಾಟ್ ಕಾಂಪಿಟಬಲ್ ಅಂತ ಅಂದ್ಕೊಂಡಿದ್ದಾರೆ ಅನ್ಸುತ್ತೆ. ಹೌದಾ? ಅಲ್ಲ, ನಾನು ಮೊದಲು ಬೇಜವಾಬ್ದಾರಿ ಮಗನೇ ಆಗಿದ್ದೆ. ನನಗಾಗೋದಕ್ಕೆ ಬೇರೆಯವರೇ ಕಾರಣ. ಅದು ಬಿಡಿ, ಮುಂದೇನು ಮಾಡೋದು? ಈಗ ನೋಡು ತೇಜು, ಸುರೇಂದ್ರನಾಥ್ ಅವ್ರು ಇದ್ದಾರಲ್ಲ, ಅವರು ನಮ್ಮ ಕಂಪ್ನಿ ಶೇರ್ಸ್ನ ಬೈ ಮಾಡ್ತಿದ್ದಾರೆ. ಯಾಕೆ ಹೇಳು? ಯಾಕೆ? ಅಂದರೆ ಅವರಿಗೆ ಮಲ್ಲಿಕಾನ ಮಾವನ ಚೇರ್ ಮೇಲೆ ಕೂರಿಸೋ ಆಸೆ ಇದೆ. ಅದಕ್ಕೆ ಅವ್ರು ಹೀಗೆಲ್ಲ ಮಾಡ್ತಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಮಾವಂಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ. ಹಾಗಂತೀರಾ? ಆದರೆ ಮಾವ ಯಾವತ್ತೂ ನನ್ನ ಹತ್ರ ಅದ್ರ ಬಗ್ಗೆ ಮಾತಾಡಿಲ್ವಲ್ಲ. ಮಾತಾಡದೇ ಇದ್ರೇನಂತೆ, ಅವ್ರ ಇಂಟೆನ್ಷನ್ಸ್ ಇದೆ ಅಂತ ಅವ್ರು ಈ ಸ್ಟೆಪ್ಸಲ್ಲೇ ಗೊತ್ತಾಗುತ್ತಲ್ಲ. ನೋಡು ತೇಜು, ನಾನು ಹೇಳಿದ್ದು ಸರಿನೋ ಅಲ್ವೋ ಅಂತ ನೀನೇ ಯೋಚನೆ ಮಾಡು.